ನೋಡು, ನಮ್ಮ ಕೃಷ್ಣದೇವರಾಯರ ಪುತ್ರಿಯರಿದಾರಲ್ಲ, ಮೋಹನಾಂಬೆ ಭುವನಾಂಬೆಯರು, ಅವ್ರಿಗೇನು? ಚೋಟದ ಹುಡುಗಿಯರು, ನಮ್ಮ ಕಣ್ಣು ಮುಂದಿನ ಮಕ್ಕಳು, ಪ್ರಪಂಚ ಜ್ಞಾನ ತಿಳಿದಿದ್ದವರು. ಅವರು ನನ್ನನ್ನ, ಯಾರನ್ನ? ನಿಮ್ಮನ್ನ. ನನ್ನನ್ನ, ಎಲ್ಲಾರು ನಗಿಸ್ತಕ್ಕಂಥ ನನ್ನನ್ನ ಅಳಿಸ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಆ ಹುಡುಗರಿಬ್ರು ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ. ಅದು ನಿಮಗೆ ಹೇಗೆ ಗೊತ್ತಾಯ್ತು? ನಾನ್ಯಾರು? ನಾನ್ಯಾರು? ನಾನು ಯಾರು? ಅಯ್ಯೋ, ಇವ್ರ ಹೆಸರು ಹೇಗಪ್ಪ ಹೇಳಿ? ರಾಮ ಕೃಷ್ಣ ಹೇಳಲಿಕ್ಕಿಯಲ್ಲ, ಈ ತೆನಾಲ ರಾಮಕೃಷ್ಣನ್ನ ವಿಕಟ ಕವಿನ ಅಳಿಸ್ತೀನಿ ಅಂತ ಆ ಹುಡುಗರು ಬರ್ತಾ ಇದ್ದಾರೆ. ವಿಷ ತಗೊಂಡ್ ಬಾ. ನಟನೆ ನಾನು ಸತ್ತಾಗ ಮಾಡ್ತೀನಿ, ನೀನು ಅತ್ತಾಗ ಮಾಡು. ಬಂದ್ಬಿಟ್ರು ಬಂದ್ಬಿಟ್ರು. ನೋಡು, ನಾನು ಸತ್ತು ಬಿಟ್ಟೆ, ನೀನು ಹತ್ತು ಬಿಡ್ತೀನಿ. ಯಾವಳೆ ನೀನು? ನಾನಿನ್ನೂ ಸತ್ತಿಲ್ಲ, ಅಷ್ಟೊಳಗಳ್ತಾಳೆ. ನೋಡು, ಅವ್ರು ಬಂದಾಗ ಹತ್ರ ಸೇರಿಸ್ಬೇಡ, ನನಗೆ ಉಸಿರಾಡೋದು ಗೊತ್ತಾಗುತ್ತೆ. ಈಗ ಸಾಯ್ತೀನಿ, ಹೇಳು. ಅಯ್ಯಯ್ಯೋ ಸ್ವಾಮಿ, ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ರಲ್ಲ, ನನಗೆ ಇನ್ಯಾರು ದಿಕ್ಕಿದ್ದಾರೆ ಸ್ವಾಮಿ. ಅಯ್ಯಯ್ಯ, ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಸಾಯ್ಬಾರ್ದಾಗಿತ್ತು. ರಾಜಕುಮಾರಿ ನೋಡಿ, ನಮ್ಮ ಯಜಮಾನ್ರು ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಇದ್ದಕ್ಕಿದ್ದಾಗಿ ಏನಾಯ್ತು ಅಕ್ಕಾಜಿ? ನಮ್ಮ ಯಜಮಾನ್ರನ್ನ ಅಳಿಸ್ಬೇಕು ಅಂತ ಅರಮನೆಯಲ್ಲಿ ಯಾರೋ ಏನೋ ಮಾತಾಡ್ಕೊಂಡ್ರಂತೆ. ಅಷ್ಟಕ್ಕೆ ಅವ್ರಿಗೆ ಅವಮಾನ ತಡೆಯೋಕಾಗ್ಲಿಲ್ವಂತೆ, ವಿಷ ತಗೊಂಡ್ರು, ಪ್ರಾಣ ಹೊರಟೇ ಹೋಯ್ತು. ಅಯ್ಯಯ್ಯೋ, ಅಣ್ಣಾದಿನ ಅಳಿಸ್ಬೇಕು ಅಂತ ಹುಡುಗಾಟಕ್ಕೆ ನಾವೇ ಮಾತಾಡ್ಕೊಂಡಿದ್ದು. ಹತ್ರ ಬರಬೇಡಿ ರಾಜಕುಮಾರಿ, ಹತ್ರ ಬರಬೇಡಿ. ಅಲ್ಲೇ ಇರಿ. ಅಣ್ಣಾದಿ, ನಮ್ಮ ತಂದೆಯವರ ಆಪ್ತ ಗೆಳೆಯರಾಗಿದ್ದ ನಿಮ್ಮ ಸಾವಿಗೆ ನಾವೇ ಕಾರಣ ಆಗೋದಿವೆ. ನಮ್ಮ ತಂದೆಯವರಿಗೆ ನಾವು ಹೇಗೆ ಮುಖ ತೋರಿಸುವುದು? ಇಲ್ಲಿ ನಾವು ಬದುಕಿರಬಾರ್ದು. ಅಣ್ಣಾದಿ, ನಿಮ್ಮ ಸಂಗಡ ನಾವು ಬರ್ತೇವೆ. ಎಲ್ಲಿ ಆ ವಿಷ? ನಮಗೂ ಸ್ವಲ್ಪ ಕೊಡಿ. ಇನ್ನು ವಿಷ ಇಲ್ಲ ಜಾನಕಿ, ಇವರಿಗೆ ಕುಡಿಯೋದು ಕಾಲ್ ಕೊಡು. ನಮ್ಮನ್ನು ಕ್ಷಮಿಸ್ಬಿಡಿ ಅಣ್ಣಾದಿ, ನಾವು ಇನ್ಮೇಲೆ ಇಂಥ ಹುಡುಗಾಟ ಆಡಲ್ಲ. ಹುಡುಗಾಟ ಆಡ್ಲೇಬೇಕು, ಆದ್ರೆ ಹುಡುಗಾಟ ದೊಡ್ಡ ಆಟವಾಗಿ ಅನರ್ಥಕ್ಕೆ ಕಾರಣವಾಗಬಾರದು. ಜ್ಞಾಪಕ ಇರಲಿ, ನಿಮ್ಮ ಜೀವಮಾನದಲ್ಲಿ ಒಂದು ಪಾಠ. ಹಾಗೆ ಆಗ್ಲಿ, ಆಶೀರ್ವಾದ ಮಾಡಿ.